Hello everyone, welcome to ಸನ್ಮಾರ್ಗ ಕ್ಲಾಸಸ್. ದತ್ತಾಂಶಗಳ ಸಂಗ್ರಹಣೆ. ಈ ಅಧ್ಯಾಯದ 1ನೇ ಪ್ರಶ್ನೆಯನ್ನ ಗಮನಿಸಿ. ಮೂಲಭೂತ ದತ್ತಾಂಶಗಳ ಸಂಗ್ರಹವು ಆಯ್ಕೆ ಎ ಕೆಲವು ಅಪ್ರಕಟಿತ ದತ್ತಾಂಶಗಳು, ಬಿ ಮಾಹಿತಿ ಸಂಗ್ರಾಹಕರಿಂದ, ಸಿ ವಾರ್ತಾಪತ್ರಿಕೆ, ಡಿ ಕೆಲ ಸ್ನೇಹಿತರಿಂದ. ಓಕೆ, ಸೊ ಇಲ್ಲಿ ದತ್ತಾಂಶಗಳನ್ನ ಮುಖ್ಯವಾಗಿ 2 ವಿಧವನ್ನಾಗಿ ವಿಂಗಡಿಸ್ತೇವೆ. ಓಕೆ, ಮೂಲಭೂತ ದತ್ತಾಂಶಗಳು ಹಾಗೆ ದ್ವಿತೀಯ ಸಂಗ್ರಾಹಕಗಳು. ಓಕೆ, ಸೊ ದ್ವಿತೀಯ ದತ್ತಾಂಶಗಳು. ಓಕೆ, 2 ರೀತಿಯಲ್ಲಿ ಇದನ್ನ ವಿಭಾಗ ಮಾಡ್ತೇವೆ. ಸೊ ಇಲ್ಲಿ ಮೂಲಭೂತ ದತ್ತಾಂಶಗಳು ಯಾವುದು ಅನ್ನೋದನ್ನ ಹೇಳ್ಬೇಕು. ಓಕೆ, ಸೊ ಇಲ್ಲಿ ಮೂಲಭೂತ ದತ್ತಾಂಶಗಳು ಇವುಗಳನ್ನ ಸಂಶೋಧಕರು ಅಥವಾ ಮಾಹಿತಿ ಸಂಗ್ರಾಹಕರು ಮೊದಲ ಬಾರಿಗೆ ನೇರವಾಗಿ ಮೂಲದಿಂದನೇ ಇದನ್ನ ಸಂಗ್ರಹಿಸ್ತಾರೆ. ಸೊ ಇಲ್ಲಿ ಉದಾಹರಣೆಗೆ ಚಿತ್ರವನ್ನ ಗಮನಿಸಿ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಪ್ರಶ್ನಾವಳಿ ಅಲ್ವಾ. ಸೊ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಇದರ ಮೂಲಕ ಮಾಹಿತಿಯನ್ನ ಪಡೆಯುವುದು ಮೂಲಭೂತ ದತ್ತಾಂಶ ಸಂಗ್ರಹಣೆಯ ಒಂದು ಪ್ರಮುಖ ವಿಧಾನವಾಗಿದೆ. ಸೊ ಆದ್ರಿಂದ ಇದನ್ನ ನಾವೇನಂತ ಹೇಳ್ತೇವೆ, ಮಾಹಿತಿ ಸಂಗ್ರಾಹಕರಿಂದ ಪಡೆಯುವ ದತ್ತಾಂಶವು ಮೂಲಭೂತ ದತ್ತಾಂಶವಾಗಿದೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ಮಾಹಿತಿ ಸಂಗ್ರಾಹಕರಿಂದ ಅನ್ನೋದು ಸರಿಯಾದ ಆಯ್ಕೆ. ಸೊ ಇಲ್ಲಿ ಉಳಿದಂತಹ ಆಯ್ಕೆಯನ್ನ ಗಮನಿಸಿ. ಕೆಲವು ಅಪ್ರಕಟಿತ ದತ್ತಾಂಶಗಳು, ಹಾಗೆ ವಾರ್ತಾಪತ್ರಿಕೆ, ಹಾಗೆ ಕೆಲ ಸ್ನೇಹಿತರಿಂದ. ಸೊ ಇದು ಏನ್ ಹೇಳಿ, ದ್ವಿತೀಯ ದತ್ತಾಂಶಗಳು, ದ್ವಿತೀಯಕ ದತ್ತಾಂಶಗಳು ಆಗಿದೆ. ಓಕೆ, ಸೊ ಈಗೇನಾಗತ್ತೆ, ಇದು ಈಗಾಗಲೇ ಬೇರೆಯವರಿಂದ ಸಂಗ್ರಹಿಸಲ್ಪಟ್ಟ ಮತ್ತು ಪ್ರಕಟಿಸಲ್ಪಟ್ಟ ದತ್ತಾಂಶಗಳಾಗಿರುತ್ತೆ ಇವುಗಳೆಲ್ಲವೂ. ಓಕೆ, ಸೊ ಇಲ್ಲಿ ನಮ್ಗೆ ಮೂಲಭೂತ ದತ್ತಾಂಶಗಳ ಸಂಗ್ರಹವನ್ನ ಕೇಳಿದ್ದಾರೆ. ಹಾಗಾಗಿ ಬಿ ಆಯ್ಕೆ ಸರಿಯಾಗಿದೆ. ಥ್ಯಾಂಕ್ ಯು.